ಸ್ನೇಹಿತರೆ, ನಾವು ದಿನವೂ ಭಾರತದಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಭಾರತದ ಬಗ್ಗೆ ಕೆಲವು ಫ್ಯಾಕ್ಟ್ಸ್ ಕೇಳಿದರೆ ಅಯ್ಯೋ ಇದು ಸತ್ಯನಾ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ. ಇದು ಎಕ್ಸಾಮ್ ಅಲ್ಲ, ಟೆನ್ಷನ್ ಬೇಡ. ಜಸ್ಟ್ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಒಟ್ಟಿಗೆ ಹುಡುಕೋಣ. ನೀವು ಗೆಸ್ ಮಾಡ್ತಾ ಹೋಗಿ, ಆನ್ಸರ್ ರಿವೀಲ್ ಮಾಡ್ತೀವಿ. ಭಾರತದಲ್ಲಿ ಮೊದಲಾಗಿ ನಿರ್ಮಿಸಲಾದ ರಾಕೆಟ್ ಲಾಂಚ್ ಸೈಟ್ ಯಾವ ಸ್ಥಳದಲ್ಲಿ ಇತ್ತು? ನಿಮ್ಮ ಆಪ್ಷನ್ಸ್: ಎ ಶ್ರೀಹರಿಕೋಟ, ಬಿ ತಿರುವನಂತಪುರಂ, ಸಿ ಬೆಂಗಳೂರು, ಡಿ ಪೋಖ್ರಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ತಿರುವನಂತಪುರಂ. ತಿರುವನಂತಪುರಂ ಬಳಿ ಚರ್ಚ್ ಪ್ರದೇಶದಲ್ಲಿ ಮೊದಲ ರಾಕೆಟ್ ಅನ್ನು ಲಾಂಚ್ ಮಾಡಲಾಗಿತ್ತು. ಭಾರತದಲ್ಲಿ ಒಂದು ಗ್ರಾಮದಲ್ಲಿ ಜನರು ಮನೆ ಬಾಗಿಲು ಲಾಕ್ ಮಾಡೋದಿಲ್ಲ. ಅದು ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಶನಿಶಿಂಗಣಾಪುರದಲ್ಲಿ ಮನೆಗಳಿಗೆ ಬಾಗಿಲೇ ಇರೋದಿಲ್ಲ. ಅಲ್ಲಿ ದೇವರ ಮೇಲೆ ವಿಶ್ವಾಸವೇ ಸೆಕ್ಯೂರಿಟಿ. ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಕುಟುಂಬ ಒಂದೇ ಮನೆಯಲ್ಲಿ ವಾಸಿಸುತ್ತದೆ. ಅದು ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಮಿಜೋರಾಂ, ಬಿ ಉತ್ತರ ಪ್ರದೇಶ, ಸಿ ಮಧ್ಯಪ್ರದೇಶ, ಡಿ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಮಿಜೋರಾಂ. ಒಂದೇ ಮನೆಯಲ್ಲಿ 100ಕ್ಕೂ ಹೆಚ್ಚು ಸದಸ್ಯರು ಬದುಕಿದ ದಾಖಲೆಯನ್ನು ಹೊಂದಿದೆ. ಭಾರತದಲ್ಲಿ ರೈಲು ಮಾರ್ಗದ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್ಗಿಂತ ಹೆಚ್ಚು? ನಿಮ್ಮ ಆಪ್ಷನ್ಸ್: ಎ 20,000 ಕಿಲೋಮೀಟರ್, ಬಿ 40,000 ಕಿಲೋಮೀಟರ್, ಸಿ 65,000 ಕಿಲೋಮೀಟರ್, ಡಿ 1,00,000 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 65,000 ಕಿಲೋಮೀಟರ್. ಇದು ಭೂಮಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಸುತ್ತುವಷ್ಟು ದೊಡ್ಡ ಜಾಲವಾಗಿದೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಟ್ರಾವೆಲ್ ಮಾಡ್ತೀವಿ, ಆದರೆ ಈ ಸ್ಕೇಲ್ ಅರ್ಥ ಮಾಡಿಕೊಂಡಿದ್ದೇವಾ? ಸರಿ, ಈಗ ಇನ್ನೂ ಡೀಪ್ ಫ್ಯಾಕ್ಟ್ ಕಡೆ ಹೋಗೋಣ. ಇವು ವಾಟ್ಸಪ್ ಫಾರ್ವರ್ಡ್ ಅಲ್ಲ, ನಿಜವಾದ ಹಿಸ್ಟರಿ. ಭಾರತದಲ್ಲಿ ವಿಶ್ವದ ಅತಿ ಹಳೆಯ ನಿರಂತರವಾಗಿ ವಾಸವಾಗಿರುವ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಾರಣಾಸಿ, ಬಿ ದೆಹಲಿ, ಸಿ ಮದುರೈ, ಡಿ ಉಜ್ಜಯಿನಿ. ಸರಿಯಾದ ಉತ್ತರ ಆಪ್ಷನ್ ಎ ವಾರಣಾಸಿ. ಸಾವಿರಾರು ವರ್ಷಗಳಿಂದ ಜನರು ನಿರಂತರವಾಗಿ ಬದುಕುತ್ತಿರುವ ನಗರವಾಗಿದೆ. ಭಾರತದ ಮೊದಲ ವಿಶ್ವವಿದ್ಯಾಲಯ ಎಂದು ಪರಿಗಣಿಸಲ್ಪಟ್ಟ ತಕ್ಷಶಿಲೆ ಯಾವ ಕಾಲದಲ್ಲಿ ಇತ್ತು? ನಿಮ್ಮ ಆಪ್ಷನ್ಸ್: ಎ 12ನೇ ಶತಮಾನ, ಬಿ 3ನೇ ಶತಮಾನ, ಸಿ ಕ್ರಿಸ್ತಪೂರ್ವ 6ನೇ ಶತಮಾನ, ಡಿ 8ನೇ ಶತಮಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ತಪೂರ್ವ 6ನೇ ಶತಮಾನ. ಮಾಡರ್ನ್ ಯೂನಿವರ್ಸಿಟೀಸ್ ಬರುವ ಮುಂಚೆಯೇ ಇಲ್ಲಿ ವಿದ್ಯಾರ್ಥಿಗಳು ವಿಶ್ವದ ನಾನಾ ಕಡೆಗಳಿಂದ ಬಂದಿದ್ದರು. ಭಾರತದ ಕರೆನ್ಸಿ ಸಿಂಬಾಲ್ ಯಾವ ವರ್ಷ ಅಧಿಕೃತವಾಗಿ ಸ್ವೀಕರಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ 2005, ಬಿ 2010, ಸಿ 2015, ಡಿ 1998. ಸರಿಯಾದ ಉತ್ತರ ಆಪ್ಷನ್ ಬಿ 2010. ನಮ್ಮ ರೂಪಾಯಿ ಚಿಹ್ನೆ ಹೊಸದಾದರೂ ಅದರ ಹಿಂದೆ ಸಂಸ್ಕೃತಿ ಸಿಂಬಾಲಿಸಂ ಇದೆ. ಭಾರತದಲ್ಲಿ ವಿಶ್ವದ ಅತಿದೊಡ್ಡ ಡೆಮೋಕ್ರಸಿ ಯಾಕೆ ಅಂತ ಕರೀತಾರೆ? ನಿಮ್ಮ ಆಪ್ಷನ್ಸ್: ಎ ಭೂಪ್ರದೇಶ ದೊಡ್ಡದು, ಬಿ ಜನಸಂಖ್ಯೆ ದೊಡ್ಡದು, ಸಿ ಚುನಾವಣಾ ವ್ಯವಸ್ಥೆ, ಡಿ ಎಲ್ಲ ಕಾರಣಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲ ಕಾರಣಗಳು. ಕೋಟಿ ಕೋಟಿ ಜನ ಮತ ಹಾಕುವ ವ್ಯವಸ್ಥೆ ವಿಶ್ವದಲ್ಲೇ ಅತಿ ದೊಡ್ಡದು. ಭಾರತದಲ್ಲಿ ಅಫಿಷಿಯಲ್ ಭಾಷೆಗಳು ಎಷ್ಟು ಸಂವಿಧಾನ ಮಾನ್ಯತೆ ಪಡೆದವು? ನಿಮ್ಮ ಆಪ್ಷನ್ಸ್: ಎ 10, ಬಿ 18, ಸಿ 22, ಡಿ 30.
ಸರಿಯಾದ ಉತ್ತರ ಆಪ್ಷನ್ ಸಿ 22. ಒಂದೇ ದೇಶದಲ್ಲಿ ಇಷ್ಟು ಭಾಷಾ ವೈವಿಧ್ಯ, ಇದು ಕಲ್ಚರಲ್ ಪವರ್. ನಾವು ಡಿಫರೆಂಟ್ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ, ಆದರೆ ಇದು ಆ್ಯಕ್ಚುಲಿ ಭಾರತದ ಬಿಗ್ಗೆಸ್ಟ್ ಸ್ಟ್ರೆಂತ್. ನಮ್ಮಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಗೋದಕ್ಕೆ 2 ಕಿಲೋಮೀಟರ್ ಸಾಕು, ಆದರೆ ಫುಡ್ ಮಾತ್ರ ಎಲ್ಲೆಡೆ ಸೂಪರ್. ಭಾರತ ವಿಶ್ವದ ಅತಿ ದೊಡ್ಡ ಸ್ಪೈಸ್ ಪ್ರೊಡ್ಯೂಸರ್ ಯಾಕೆ? ನಿಮ್ಮ ಆಪ್ಷನ್ಸ್: ಎ ಹವಾಮಾನ ವೈವಿಧ್ಯ, ಬಿ ಮಣ್ಣು ಪ್ರಕಾರಗಳು, ಸಿ ಪಾರಂಪರಿಕ ಕೃಷಿ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ವಿಭಿನ್ನ ಕ್ಲೈಮೇಟ್ ಕಾರಣದಿಂದ ನೂರಾರು ಮಸಾಲೆಗಳು ಬೆಳೆಯುತ್ತವೆ. ಭಾರತದಲ್ಲಿ ಮೊದಲ ನಕ್ಷತ್ರ ವಿಜ್ಞಾನ ಅಧ್ಯಯನಗಳು ಯಾವ ನಾಗರಿಕತೆಯಲ್ಲಿ ಕಂಡುಬಂದವು? ನಿಮ್ಮ ಆಪ್ಷನ್ಸ್: ಎ ಸಿಂಧೂ ನಾಗರಿಕತೆ, ಬಿ ಮೌರ್ಯರ ಕಾಲ, ಸಿ ಗುಪ್ತರ ಕಾಲ, ಡಿ ಚೋಳರ ಕಾಲ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧೂ ನಾಗರಿಕತೆ. ನಗರ ಯೋಜನೆ ಜೊತೆಗೆ ಖಗೋಳ ಜ್ಞಾನವೂ ಇದ್ದದ್ದು ಪತ್ತೆಯಾಗಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶಗಳಲ್ಲಿ ಒಂದಾಗಿದೆ. ಕಾರಣ ಏನು? ನಿಮ್ಮ ಆಪ್ಷನ್ಸ್: ಎ ಹೂಡಿಕೆ, ಬಿ ಸಂಪ್ರದಾಯ, ಸಿ ಮದುವೆ ಸಂಸ್ಕೃತಿ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಇಲ್ಲಿ ಚಿನ್ನ ಅಂದರೆ ಹಣ ಮಾತ್ರ ಅಲ್ಲ, ಅದು ಭಾವನೆ. ಭಾರತದಲ್ಲಿ ಪೋಸ್ಟಲ್ ನೆಟ್ವರ್ಕ್ ಯಾಕೆ ವಿಶ್ವದಲ್ಲೇ ದೊಡ್ಡದು? ನಿಮ್ಮ ಆಪ್ಷನ್ಸ್: ಎ ಗ್ರಾಮ ಸೇವೆ, ಬಿ ಜನಸಂಖ್ಯೆ ಅಗತ್ಯ, ಸಿ ದೂರ ಪ್ರದೇಶ ಸಂಪರ್ಕ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಅತಿ ದೂರದ ಹಳ್ಳಿಗೂ ಪತ್ರ ತಲುಪಿಸುವ ವ್ಯವಸ್ಥೆ ಆಗಿದೆ. ಭಾರತದಲ್ಲಿ ಒಂದೇ ದಿನದಲ್ಲಿ ನಡೆಯುವ ಅತಿ ದೊಡ್ಡ ಮಾನವ ಸಮೂಹ ಇವೆಂಟ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ದೀಪಾವಳಿ, ಬಿ ಕುಂಭಮೇಳ, ಸಿ ಗಣೇಶೋತ್ಸವ, ಡಿ ಹೋಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಭಮೇಳ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಸೇರುವ ಇವೆಂಟ್. ಇಮ್ಯಾಜಿನ್ ಮಾಡಿ, ಒಂದು ಸಿಟಿ ಪಾಪ್ಯುಲೇಷನ್ಗಿಂತ ಹೆಚ್ಚು ಜನ ಒಂದೇ ಜಾಗದಲ್ಲಿ. ಸರಿ, ಇನ್ನೂ ಕೆಲವು ಮೈಂಡ್ ಬ್ಲೋವಿಂಗ್ ಫ್ಯಾಕ್ಟ್ಸ್ ಬಾಕಿ ಇವೆ. ಇವತ್ತಿನ ನಂತರ ಇಂಡಿಯಾ ಬಗ್ಗೆ ನೋಡೋ ದೃಷ್ಟಿ ಚೇಂಜ್ ಆಗಬಹುದು. ಭಾರತದಲ್ಲಿ ಮೊದಲ ಶಸ್ತ್ರಚಿಕಿತ್ಸಾ ತಂತ್ರಗಳು ಯಾವ ಗ್ರಂಥದಲ್ಲಿ ದಾಖಲಾಗಿದ್ದವು? ನಿಮ್ಮ ಆಪ್ಷನ್ಸ್: ಎ ಚರಕ ಸಂಹಿತೆ, ಬಿ ಸುಶ್ರುತ ಸಂಹಿತೆ, ಸಿ ಅಥರ್ವವೇದ, ಡಿ ಯೋಗಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಶ್ರುತ ಸಂಹಿತೆ. ಈ ಗ್ರಂಥದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಸರ್ಜರಿ ವಿಧಾನಗಳನ್ನು ವಿವರಿಸಿದ್ದರು. ಭಾರತದ ಐಟಿ ಕ್ಷೇತ್ರ ಬೆಳವಣಿಗೆ ಯಾಕೆ ವೇಗವಾಗಿ ಆಯಿತು? ನಿಮ್ಮ ಆಪ್ಷನ್ಸ್: ಎ ಯುವ ಜನಸಂಖ್ಯೆ, ಬಿ ಶಿಕ್ಷಣ ವ್ಯವಸ್ಥೆ, ಸಿ ಇಂಗ್ಲಿಷ್ ಪರಿಚಯ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಜನಸಂಖ್ಯೆ ಮತ್ತು ಸ್ಕಿಲ್ ಮತ್ತು ಅವಕಾಶ ಎಲ್ಲವೂ ಸೇರಿ ಕೊಂಬೋ ಗ್ರೋತ್ ಆಗಿದೆ. ಮನೆಯೊಳಗೆ ಈ ಒಂದು ವಸ್ತು ಇದ್ದರೆ ಹಣ ಉಳಿಯೋದಿಲ್ಲ ಅಂತಾರೆ, ಇದು ಸತ್ಯವೇ? ನಿಮ್ಮ ಆಪ್ಷನ್ಸ್: ಎ ಒಡೆದ ಕನ್ನಡಿ, ಬಿ ಮುರಿದ ಗಡಿಯಾರ, ಸಿ ಒಡೆದ ಪಾತ್ರೆಗಳು, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಕನ್ನಡಿ, ಮುರಿದ ಗಡಿಯಾರ, ಮುಳ್ಳಿನ ಗಿಡಗಳಂತಹ ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಹಣ ಉಳಿಯುವುದಿಲ್ಲ ಎಂಬ ನಂಬಿಕೆ ಇದೆ. ಭಾರತದಲ್ಲಿ ರೈಲ್ವೆ ಎಷ್ಟು ಜನರಿಗೆ ನೇರ ಉದ್ಯೋಗ ನೀಡುತ್ತದೆ? ನಿಮ್ಮ ಆಪ್ಷನ್ಸ್: ಎ 5 ಲಕ್ಷ, ಬಿ 10 ಲಕ್ಷ, ಸಿ 12 ಲಕ್ಷಕ್ಕೂ ಹೆಚ್ಚು, ಡಿ 2 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 12 ಲಕ್ಷಕ್ಕೂ ಹೆಚ್ಚು. ಇದು ವಿಶ್ವದ ಅತಿ ದೊಡ್ಡ ಎಂಪ್ಲಾಯರ್ಸ್ಗಳಲ್ಲಿ ಒಂದಾಗಿದೆ.
ಭಾರತದಲ್ಲಿ ಬಯೋಡೈವರ್ಸಿಟಿ ಯಾಕೆ ಇಷ್ಟು ಶ್ರೀಮಂತವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಪರ್ವತಗಳು, ಬಿ ಕಾಡುಗಳು, ಸಿ ಹವಾಮಾನ, ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಹಿಮಾಲಯದಿಂದ ಸಮುದ್ರದವರೆಗೆ ಎಲ್ಲ ಇಕೋಸಿಸ್ಟಮ್ ಇದೆ. ಭಾರತದ ಶಕ್ತಿ ಏನು ಅನ್ನೋದನ್ನು ಒಂದು ಪದದಲ್ಲಿ ಹೇಳಬೇಕಾದರೆ ನಿಮ್ಮ ಆಪ್ಷನ್ಸ್: ಎ ಜನಸಂಖ್ಯೆ, ಬಿ ಸಂಸ್ಕೃತಿ ವೈವಿಧ್ಯ, ಸಿ ಇತಿಹಾಸ, ಡಿ ಹೊಂದಿಕೊಳ್ಳುವ ಸಾಮರ್ಥ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಹೊಂದಿಕೊಳ್ಳುವ ಸಾಮರ್ಥ್ಯ. 1000 ವರ್ಷ ಬದಲಾವಣೆ ಬಂದರೂ ಭಾರತ ಅಡಾಪ್ಟ್ ಆಗುತ್ತಾ ಬಂದಿದೆ. ನೋಡಿ ಸ್ನೇಹಿತರೆ, ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನೋದು ಕಾಮನ್ ಥಿಂಗ್. ಆದರೆ ಭಾರತವನ್ನು ಅರ್ಥ ಮಾಡಿಕೊಳ್ಳೋದು ಅದು ನಾಲೆಡ್ಜ್ ಜರ್ನಿ. ನೆಕ್ಸ್ಟ್ ಟೈಮ್ ನ್ಯೂಸ್ ನೋಡಿದ್ರು, ಟ್ರಾವೆಲ್ ಮಾಡಿದ್ರು ಇದು ಯಾವ ಇತಿಹಾಸ ಹೊತ್ತಿದೆ ಅಂತ ಯೋಚಿಸಿ. ಗೂಗಲ್ ಮಾಡೋದು ಈಸಿ, ಆದರೆ ಇಂಡಿಯಾ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಲೈಫ್ ಟೈಮ್ ಬೇಕು.